ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ರಾಜು ಕಾಗೆ. ನಾನು ಕಾಗವಾಡ ಮತಕ್ಷೇತ್ರದಿಂದ 5 ಬಾರಿ ಶಾಸಕನಾಗಿದ್ದೇನೆ. ಹಿರಿಯ ಮತ್ತು ಅಪಾರ ಅನುಭವ ಹೊಂದಿದ ನನಗೆ ಮಂತ್ರಿ ಸ್ಥಾನ ಕೊಟ್ಟರೆ ಅದನ್ನು ಸಮರ್ಥವಾಗಿ ನಿಭಾಯಿಸುತ್ತೇನೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದರು. ಅವರು ಮಂಗಸುಳ್ಳಿ ಫರೀದ್ ಖಾನ್ ವಾಡಿ ರಸ್ತೆ ಕಾಮಗಾರಿ ಹಾಗೂ ಶೇಡ್ಬಾಳ ಪಟ್ಟಣದಲ್ಲಿ ಮುಖ್ಯಮಂತ್ರಿ ಅಮೃತ ಯೋಜನೆ ಅಡಿಯಲ್ಲಿ 4 ರಸ್ತೆಯ ಕಾಮಗಾರಿ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡ್ತಾ ಮಂತ್ರಿಗಿರಿಗಾಗಿ ಸಹಿ ಸಂಗ್ರಹದ ಕುರಿತು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಾ, ಯಾರು ಬೇಕಾದರೂ ಮಂತ್ರಿ ಪಟ್ಟಕ್ಕಾಗಿ ಬೇಡಿಕೆ ಇಡಬಹುದು. ಮೊದಲನೇ ಸಲ ಆಯ್ಕೆ ಆದವರು ಅವರಲ್ಲಿ ನಿಭಾಯಿಸುವ ಶಕ್ತಿ ಇದ್ದರೆ ಅವರಿಗೂ ಮಂತ್ರಿ ಸ್ಥಾನ ಕೊಡಬಹುದು. ಅದಲ್ಲದೆ ಅದರಲ್ಲಿ ತಪ್ಪೇನಿದೆ? ನೀವು ಕೂಡ ಸಚಿವ ಸ್ಥಾನಕ್ಕೆ ಆಕಾಂಕ್ಷೆ ಇದೆಯಾ ಎಂದಾಗ, ನಾನು ರಾಜ್ಯದಲ್ಲಿ ಅತ್ಯಂತ ಹಿರಿಯ ಶಾಸಕರಲ್ಲಿ ನಾನು ಕೂಡ ಒಬ್ಬನಾಗಿದ್ದೇನೆ. ಸಾಕಷ್ಟು ಅನುಭವ ಹೊಂದಿದ್ದೇನೆ. ನನಗೂ ಮಂತ್ರಿ ಸ್ಥಾನ ನೀಡಿದರೆ ಅತ್ಯಂತ ಸಮರ್ಥವಾಗಿ ನಿಭಾಯಿಸುತ್ತೇನೆ ಎಂದರು. ಕಾಗವಾಡ ಕ್ಷೇತ್ರದ ಮೂಲಭೂತ ಸಮಸ್ಯೆಯಾದ ಬಸವೇಶ್ವರ ಯಾತ ನೀರಾವರಿ ಯೋಜನೆ ಮುಗಿಯುವ ಹಂತದಲ್ಲಿದೆ. ಅದಕ್ಕೆ ಹೆಚ್ಚಿನ ದುಡ್ಡನ್ನು ತಂದು ಬರುವ ದಿನಗಳಲ್ಲಿ ಪೂರ್ಣಗೊಳಿಸುತ್ತೇನೆ ಎಂದು ಹೇಳಿದರು. ಈ ವೇಳೆ ಅಭಿಯಂತರರಾದ ಮಲ್ಲಿಕಾರ್ಜುನ ಮಗದುಂ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕೆ ಗಾವಡೆ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಳು ಭಜಂತ್ರಿ, ಶೇಡ್ಬಾಳ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉತ್ಕರ್ಷ್ ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರವಿ ಪೂಜಾರಿ, ದಸಂಸ ಜಿಲ್ಲಾ ಸಂಚಾಲಕ ಸಂಜಯ್ ತಳವಲ್ಕರ್, ಪ್ರಕಾಶ್ ಪಾಟೀಲ್, ವಿನೋದ್ ಬರ್ಗಾಲೆ, ಶೀತಲ್ ಯರಳೇಕರ್, ಅನಿಲ್ ಅರ್ವಾಡಿ, ರಮೇಶ್ ಬಾಡ್ಕರ್, ರವಿ ನಾಂದ್ರೆ, ಕುಮಾರ್ ಪಾಟೀಲ್, ಸಂಜು ಪಾಟೀಲ್, ಫಾರೂಕ್ ಅಲಾಸ್ಕರ್, ಮಲ್ಲಿಕಾರ್ಜುನ್ ಈರಸಗೊಂಡ, ಗುತ್ತಿಗೆದಾರರಾದ ಬಸವಪ್ರಸಾದ್ ಪಾಟೀಲ್, ಬಸವರಾಜ್ ಮಗದುಂ, ಮಲ್ಲಿಕಾರ್ಜುನ್ ಬಡಕಂಬಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಏನು 64 ಲಕ್ಷ ಇಲ್ಲ ಏನು ಮಾಡೋದು ರಸ್ತೆಗಳು ಎಲ್ಲ ರಸ್ತೆ ಕೆಟ್ಟದಿಲ್ಲ ಅಲ್ಲಿ ಅವಶ್ಯಕತೆ ಏನೇನೋ ಎಲ್ಲ ಕಡೆ ಮಾಡೋದು. ಕೆಲವು ಉಳಿತಾವು ತಪ್ಪು ಉಳಿತಾವು ಪಾರ್ಸಲ್ ಅದನ್ನು ಮಾಡಿಸುವ ಏನು ತೊಂದರೆ ಏನೇನ ನಿಮ್ಗೆ ಮತ್ತೆ ಈಗ ಸೌಜೋಳ ಸಲುವಾಗಿ ನಾವು ಹೆಚ್ಚಿಗೆ ಒತ್ತು ಕೊಡಬೇಕಾಗಿದ್ದಿಲ್ಲ. ಎಲ್ಲ ನಮ್ಮ ಭೂಮಿ ಎಲ್ಲ ಸೌಜೋಳಾಗಿ ಭಾಳ ಆಮೇಲೆ ಇವತ್ತು ನೀರಿಲ್ಲ, ನೀರು ಉಳಿದಾವೆ ಎಲ್ಲ ನೀವೆಲ್ಲ ಅದನ್ನೇ ಮಾಡ್ಕೊಂಡ್ ಬಂದಿದ್ದೀರಿ. ಒಳ್ಳೆ ನೀರು ಇದ್ರೆ ಕಬ್ಬ ಉಳಿಸ್ಕೊಳ್ಳೋದ್ರಿ. ಈ ಸಲ ಕಬ್ಬ ಉಳಿಸ್ಕೊಳ್ಬೇಕಾದ್ರೆ ಮಹಾರಾಷ್ಟ್ರದಿಂದ 2 ಟೈಮ್ಸಿ ನೀರನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಬಿಡಿಸ್ಕೊಂಡ್ ಬರ್ಬೇಕು. ಅಸೆಂಬ್ಲಿಯಲ್ಲಿ ನಾವು ಮಾತಾಡ್ತೀವಿ. ಇನ್ನು ಪ್ರಸಂಗ ಬಿದ್ರೆ ನಾವೆಲ್ಲ ಬಾಂಬೆ ಮಠ ನಮ್ಮ ಇಲ್ಲಿ ಈ ಭಾಗದ ಕೃಷ್ಣಾದೇವಿ ಬೆಟ್ಟದ ಎಲ್ಲ MLAಗಳು ಬಾಂಬೆ ಮಠ ಹೋಗಿ ಕಾಲ ಬಿದ್ರೆ ನೀರು ಬಿಡಿಸ್ಕೊಂಡ್ ಬರ್ಬೇಕು. ಸ್ವಲ್ಪ ಇದಕ್ಕೆ ನಾವು ಕಠಿಣ ಐತಿ. ಅದಕ್ಕಾಗಿ ಈಗ ಹೊಳೆ ದಿವಸ 2 ಫೂಟ್ ನೀರು ಇಳಿದಾವ. ಇಂಥವು ಮೂಲಭೂತ ಸೌಕರ್ಯಗಳಿಗೆಲ್ಲ ಒತ್ತು ಕೊಡ್ಬೇಕಾಗೈತಿ. ಎಲ್ಲ ಇವು ರಸ್ತೆ ಇವೆಲ್ಲ ಚೂರು ದಿನನಿತ್ಯ ಇದಾವ. ಇವೆಲ್ಲ ಮಾಡ್ಕೊತ ಹೋಗ್ತಾ ಇದ್ದೀವಿ. ಎಲ್ಲ ಅಭಿವೃದ್ಧಿಗೆ ನಿಮ್ಮ ಸಹಾಯ ಸಹಕಾರ ಬೇಕು. ಎಲ್ಲರೂ ಕೂಡಿ ಸುಲ್ಲಾಂ ಸುಪ್ಲಾಂ ಎಲ್ಲ ಈ ಮತಕ್ಷೇತ್ರ ಆಗಲಿ ಹಳ್ಳಿಗಳಾಗಲಿ ಮಾಡೋಣ ಅಂತ ವಿನಂತಿಯನ್ನು ಮಾಡ್ಕೊಂಡು ನಮ್ಮನ್ನು ಕರೆಸಿ ಸತ್ಕರಿಸಿ ಕೆಲವು ವಿಚಾರಗಳನ್ನು ಹೇಳಲು ಅನುಮತಿ ಕೊಟ್ಟಂತ ಎಲ್ಲ ಊರಿನ ಬ್ಯೂರೋ ರಿಪೋರ್ಟ್ ಚಂದ್ರಕಾಂತ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಕಾಗವಾಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.